Hi students, welcome back to my channel MD Happy Radhe Radheya. Model question paper for LBA 2 as per blueprint given above. ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮಗೋಸ್ಕರ ಇಂಗ್ಲೀಷ್ ವಿಷಯದಲ್ಲಿ LBA ಘಟಕ ಪರೀಕ್ಷೆ 2 ತೆಗೆದುಕೊಂಡು ಬಂದಿದ್ದೀನಿ. ಭಾಳ ಜನ ವಿದ್ಯಾರ್ಥಿಗಳು ಕಾತರದಿಂದ ಕಾಯುತ್ತಿರುವಂಥ ವಿಷಯ ಇದಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಿಮಗೆ ಇನ್ನೇನು ಒಂದು ಆಗಸ್ಟ್ ಒಂದು ತಿಂಗಳಲ್ಲಿ ಕಿರುಪರೀಕ್ಷೆ 1 ಇಡಲಾಗ್ತದೆ. ಸೊ ಹಾಗಾಗಿ ಆ ದೃಷ್ಟಿಯಿಂದ ನಾನೇನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ನಿಮಗೆ 3 ಏನಪ್ಪ ಅಂತಂದರೆ ಪಾಠಗಳ ಆಧಾರದ ಮೇಲೆ ಈ ಒಂದು ಘಟಕ ಪರೀಕ್ಷೆ ಇದರಿಂದ ಇದು ಭಾಳ ಇಂಪಾರ್ಟೆಂಟ್. ನಿಮಗೆ ನಾಳೆ ಒಂದು ಏನು ಕಿರುಪರೀಕ್ಷೆ ಇದೆಯಲ್ಲ, ಆ ಕಿರುಪರೀಕ್ಷೆಗೆ LBಗೆ ಆಧಾರವಿಟ್ಕೊಂಡು ಬರುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿರೋದ್ರಿಂದ ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆಯ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಸೊ ನೀವು ಮಾಡಬೇಕಾಗೋದು ಇಷ್ಟೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಲವು ಪ್ರತಿಯೊಂದು ಸಬ್ಜೆಕ್ಟ್ನ ವಿಡಿಯೋನ ಬಿಡ್ತಾ ಇದ್ದೀನಿ. ಅದರ ನೋಟ್ಸು ಮತ್ತು ಅದರ ಒಂದು PDF ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತದೆ. ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ಲಿದೆ, ಹೋಗಿ ಅದನ್ನೆಲ್ಲ ನೋಡಿಕೊಂಡು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಸೊ ನೇರವಾಗಿ ನಾನು ನಿಮಗೆ ಪ್ರಶ್ನೆಗಳ ಕಡೆಗೆ ನೋಡಿ ಹೋಗ್ತೀನಿ. ಆಲ್ರೆಡಿ ನಿಮ್ಗೆ ಹೇಳಿದಂತೆ 30 ಅಂಕಗಳಿಗೆ ಘಟಕ ಪರೀಕ್ಷೆಗಳು ನಿಗದಿಯಾಗಿವೆ. ಸೊ ಪ್ರಶ್ನೆಗಳಲ್ಲಿ ನೋಡ್ತಾ ಹೋದಾಗ ಪಾರ್ಟ್ ಆಧಾರವಾಗಿ ನೋಡ್ತಾ ಹೋದಾಗ ಮೊದಲನೇ ಪಾರ್ಟನ್ನು ನೋಡೋಣ ನಾವು. ಪಾರ್ಟ್ ಎ, ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಬೈ ಚೂಸಿಂಗ್ ದಿ ರೈಟ್ ಒಪಿನಿಯನ್. ಸರಿಯಾದ ಆಯ್ಕೆಯನ್ನು 5 ಈ ಪ್ರಶ್ನೆಗೆ ಉತ್ತರವನ್ನು ಉತ್ತರಿಸಿ ಅಂತ ಕೊಡ್ತಾರೆ. ನಿಮಗೆ 10 ಪ್ರಶ್ನೆಗಳು ಇಲ್ಲಿದ್ದಾವೆ, 10 ಅಂಕವನ್ನು ಈ ವಿಭಾಗದಲ್ಲಿ ನಿಗದಿಪಡಿಸಿರ್ತಾರೆ. ಸೊ ಮೊದಲನೇ ಪ್ರಶ್ನೆಯನ್ನು ನೀವಿಲ್ಲಿ ಗಮನಿಸ್ತಾ ಹೋಗಿ. ಅಕಾರ್ಡಿಂಗ್ ಟು ಮರ, ದ ಥೀಫ್ ವಾಸ್ ಡ್ಯಾಶ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಅಂದರೆ ಇಲ್ಲಿ ಮರನ ಪ್ರಕಾರ ಕಳ್ಳ ಅರೌಂಡಿಂಗ್ ಎ ಮೆಡಿಸಿನಲ್ ಕ್ರೀಪರ್ನಲ್ಲಿ ಡ್ಯಾಶ್ ಆಗಿದ್ದನು ಅಂತೇಳಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಆಯ್ಕೆಗಳನ್ನು ನೋಡಿ. ಮೆಡಿಸಿನಲ್ ಕ್ರೀಪರ್ ಅಂದರೆ ಮೆಡಿಸಿನಲ್ಗೆ ಬೇಕಾಗಿರುವಂಥ ಬಳ್ಳಿನ ಅಥವಾ ಅಪ್ಪಣ್ಣನ, ವೈಟ್ ಮ್ಯಾನ್ ಬಿಳಿ ಮನುಷ್ಯನ, ದಿ ಆಥರ್ ಅಂದರೆ ಲೇಖಕರ ಅಂಥೇಳಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋದಾಗ ಮೊದಲನೇ ಆಯ್ಕೆ ಸರಿಯಾದ ಉತ್ತರ ಅಂತ ಹೇಳ್ತೀನಿ, ಮೆಡಿಸಿನಲ್ ಕ್ರೀಪರ್ ಅಂಥೇಳಿ ಈ ಪ್ರಶ್ನೆಗೆ. ಎರಡನೇ ಪ್ರಶ್ನೆಯನ್ನು ಗಮನಿಸ್ತಾ ಹೋಗಿ. ಇನ್ ಅರೌಂಡ್ ಮೆಡಿಸಿನಲ್ ಕ್ರೀಪರ್ ಕೃಷ್ಣ ವಾಜ್ ಕ್ಯೂರ್ಡ್ ಆಫ್ ಬಾಯ್ಲ್ ಇನ್ ಡ್ಯಾಶ್ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಔಷಧಿಯ ಬಳ್ಳಿಯ ಸುತ್ತ ಕೃಷ್ಣನಿಗೆ ಡ್ಯಾಶ್ ದಿನಗಳಲ್ಲಿ ಹುಣ್ಣುಗಳು ಗುಣವಾದವು ಅಂತ ಆಯ್ಕೆಗಳನ್ನು ಕೊಟ್ಟಿದಾಗ ಇಲ್ಲಿ ಎಷ್ಟು ದಿನಗಳಲ್ಲಿ ಅಂತ ಪ್ರಶ್ನೆ ಕೇಳಿದ್ದಾನೆ. 10 days, 5 days, 3 days, 11 days ಅಂತೇಳಿ. ಸೊ ಉತ್ತರವನ್ನು ನಾವು ನೋಡ್ತಾ ಹೋದಾಗ 3 days ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಇನ್ನು ಮೂರನೇ ಪ್ರಶ್ನೆಯನ್ನು ಗಮನಿಸ್ತಾ ಹೋಗಿ. ಡ್ಯಾಶ್ ಹ್ಯಾಡ್ ಗಾನ್ ಟು ದಿ ಫಾರೆಸ್ಟ್ ಟು ಬ್ರಿಂಗ್ ಸಮ್ ಬಂಬೋ ಶೂಟ್ಸ್ ಹೋಮ್ ಅಂಥೇಳಿ ಕ್ವಶನನ್ನು ಕೇಳಿದ್ದಾರೆ. ಮನೆಗೆ ಬಿದಿರಿನ ಚಿಗುರುಗಳನ್ನು ತರಲು ಕಾಡಿಗೆ ಹೋದವನು ಯಾರು ಅಂಥೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಸನಾನ, ಕೃಷ್ಣನ, ಮರನ, ಅಪ್ಪಣ್ಣನ ಅಂಥೇಳಿ ಆಯ್ಕೆಯನ್ನು ಪ್ರಶ್ನೆ ನೋಡಿದಾಗ ನಾವು ಆಯ್ಕೆ ಸಿ ಇದೆಯಲ್ಲ, ಇದು ಮರ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇನ್ನು 4th ಒಂದು ಕ್ವಶನನ್ನು ಗಮನಿಸ್ತಾ ಹೋಗಿ ನೀವು. ಇಲ್ಲಿ ಸನ್ನಪ್ಪ ವಾಸ್ ಸೆಂಟ್ ಟು ಫಾರೆಸ್ಟ್ ಬಿಕಾಸ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಕೇಳ್ತಾನೆ. ಅಂದರೆ ಸಣ್ಣಪ್ಪನು ಕಾಡಿಗೆ ಕಳುಹಿಸಿದ್ದು ಡ್ಯಾಶ್ ಔಷಧಿಯ ಬಳ್ಳಿಯನ್ನು ಸುತ್ತ ಎಂಬ ಪದದ ಮೂಲಕ ಅಂತೇಳಿ ಕೇಳಿದಾಗ ಅದರ ಉತ್ತರವನ್ನು ಇಲ್ಲಿ ನೋಡ್ತೀವಿ. ಟು ಗೆಟ್ ಸಮ್ ಕ್ರೀಪರ್ಸ್, ಟು ಬ್ರಿಂಗ್ ಸಮ್ ಬಂಬೂ ಶೂಟ್ಸ್, ಟು ಬ್ರಿಂಗ್ ಬಾರಿಕ್ ಡೀರ್, ಟು ಟೇಕ್ ಟ್ರೀಟ್ಮೆಂಟ್ ಫ್ರಾಮ್ ಮಲಯಾಳಿ ಸಾಧು ಅಂತ ಕ್ವಶನ್ ಕೇಳಿದಾಗ ಉತ್ತರ ಏದೆ, ಟು ಗೆಟ್ ಸಮ್ ಕ್ರೀಪರ್ ಅಂದರೆ ಔಷಧಿಯ ಬಳ್ಳಿಗಳನ್ನು ತರಲಿಕ್ಕೆ ಸಣ್ಣಪ್ಪ ಕಾಡಿಗೆ ಕಳಿಸಿದ್ದು ಅಂಥೇಳಿ ನಾವು ಸರಿ ಉತ್ತರ ಹೇಳ್ಬೋದು. ಇನ್ನು 5ನೇ ಪ್ರಶ್ನೆಯನ್ನು ನೋಡಿ. ಮರ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದಿ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅಂತ ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಔಷಧಿಯ ಬಳ್ಳಿಯ ಸುತ್ತ ಚಿತ್ರದಲ್ಲಿನ ಡ್ಯಾಶ್ ಮೇಲೆ ಮಾರನಿಗೆ ಯಾವುದೇ ಹಲ್ಲುಗಳಿರಲಿಲ್ಲ ಅಂತ ಒಂದು ಪ್ರಶ್ನೆಗೆ ಉತ್ತರ ಹೇಳಿದಾಗ ಯಾವ ಭಾಗದಲ್ಲಿ ಅಂತ ಕೇಳ್ತಾರೆ. ಲೆಫ್ಟ್ ಸೈಡಾ, ರೈಟ್ ಸೈಡಾ, ಬ್ಯಾಕ್ ಸೈಡಾ, ನನ್ನ ಅಬ್ದಿ ಅಬಾವ್ ಯಾವುದೂ ಅಲ್ಲ ಅಂತ ಪ್ರಶ್ನೆ ಕೇಳಿದಾಗ ಆಯ್ಕೆ ಬಿ ಇದೆ ನೋಡಿ, ರೈಟ್ ಸೈಡ್ನಲ್ಲಿ ಹಲ್ಲುಗಳಿರಲಿಲ್ಲ ಅಂಥೇಳಿ ಪ್ರಶ್ನೆಗೆ ಉತ್ತರ ಆಗ್ತದೆ. ಇನ್ನು ವಾಟ್ ವಾಸ್ ದಿ ನರೇಟರ್ ಡೂಯಿಂಗ್ ಫಾರ್ ಎ ಲೈವಿಂಗ್ ಇನ್ ಓರು ಮನುಷ್ಯನ್ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಓರು ಮನುಷ್ಯನ ಮೇಲೆ ಪಾಠ ಮೇಲೆ ಕೇಳುವಂಥ ಪ್ರಶ್ನೆಗಳು ಸ್ವಲ್ಪ ಇಲ್ಲಿ ನೀವು ಗಮನಿಸ್ತಾ ಹೋಗಿ. ಓರು ಮನುಷ್ಯದಲ್ಲಿ ನಿರೂಪಕನು ಜೀವನೋಪಾಯಕ್ಕಾಗಿ ಏನು ಮಾಡ್ತಾ ಇದ್ದ ಅಂಥೇಳಿ, ಜೀವನ ನಡೆಸಲಿಕ್ಕೆ ಏನು ಮಾಡ್ತಾ ಇದೆ ಅಂತ ಕ್ವಶನನ್ನು ಇಲ್ಲಿ ಕೇಳಿದ್ದಾರೆ. ಇಲ್ಲಿ ನೋಡಿರಿ, ಸ್ಟೀಲಿಂಗ್, ಕುಕ್ಕಿಂಗ್, ಮರ್ಡರಿಂಗ್, ಟೀಚಿಂಗ್ ಅಂತ ಕೇಳ್ತಾರೆ. ಅಂದರೆ ಕಳ್ಳತನ ಮಾಡ್ತಾ ಇದ್ನ ಅಥವಾ ಅಡುಗೆ ಮಾಡ್ತಾ ಇದ್ನ ಅಥವಾ ಕೊಲೆ ಮಾಡ್ತಾ ಇದ್ನ, ಬೋಧನೆ ಮಾಡ್ತಾ ಇದ್ನ ಅಂತಂದಾಗ ಆಯ್ಕೆ ಡಿ ಇದು ಸರಿಯಾದ ಉತ್ತರ, ಬೋಧನೆಯನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಇನ್ನು 6th ಒಂದು ಕ್ವಶನನ್ನು ನೀವೆಲ್ಲ ಗಮನಿಸ್ತಾ ಹೋಗಿ.
ಮ್ಯಾಚ್ ದಿ ಕಾಲಮ್ ಎ ವಿತ್ ಕಾಲಮ್ ಬಿ ರಿಲೇಟೆಡ್ ಟು ಓರು ಮನುಷ್ಯನ್ ಅಂತ ಪ್ರಶ್ನೆ ಓರು ಮನುಷ್ಯನ ಪಾಠದ ಮೇಲೆ ಕೇಳಿದ್ದಾರೆ. ಸರ್, ಕಾಲಮ್ ಎ ಮತ್ತು ಕಾಲಮ್ ಬಿನಲ್ಲಿ ಓರು ಮನುಷ್ಯನಿಗೆ ಸಂಬಂಧಿಸಿದಂಥ ಕಾಲಮನ್ನು ಹೊಂದಿಸಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ಎ ಮತ್ತು ಬಿ ಅನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅವರು ಹೇಳ್ತಾರೆ ಏನಂತ ಅಂತಂದರೆ, ಇಲ್ಲಿ ಆಯ್ಕೆಗಳಲ್ಲಿ ಕೊಟ್ಟಿದ್ದಾರೆ ನೋಡಿ. ಎ ವಿಭಾಗದಲ್ಲಿ ಪಿಕ್ ಪಾಕೆಟಿಂಗ್, ಎ ಫುಲ್ ಮೀಲ್, ಎ ಗಫ್ಯೂ ಅಂತೇಳಿ 3 ಆಯ್ಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಿಸಿದಂಥ ಉತ್ತರವನ್ನು ಇಲ್ಲಿ ನೀವು ಹುಡುಕಬೇಕು, ಹೌದಾ? ಹಾಗಾಗಿ ಇಲ್ಲಿ ಉತ್ತರಗಳನ್ನು ತೆಳಗೆ ಕೊಟ್ಟಿದ್ದಾರೆ ಆಯ್ಕೆಗಳನ್ನು. ಯಾವುದು? ಎ ಲೌಡ್ ಲಗ್ ಡೈಲಿ ಒಕೋರಿಯನೆನ್ಸಿಸ್ ಮತ್ತು 11 ಅನ್ನಾಸ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ನಾವು ಉತ್ತರವನ್ನು ಹುಡುಕ್ತಾ ಹೋದಾಗ ಆಯ್ಕೆ ಡಿ ಇದೆ ನೋಡಿ, ಇದು ಸರಿಯಾದ ಉತ್ತರ. ಒಂದನೇದು ಏನಾಗ್ತದೆ? ಬಿ ಡೈಲಿ ಒಕೋರಿಯನೆನ್ಸಿಸ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಎರಡನೇದು ಸಿ ಅಂತ ಕೊಟ್ಟಿದ್ದಾರೆ, ಎ ಫುಲ್ ಮೀಲ್ಸ್ ಅಂಥೇಳಿ 11 ಅನಾಸ್ ಅಂತ ಆಗ್ತದೆ. ಮೂರನೇದು ಎ ಅಂತ ಕೊಟ್ಟಿದ್ದಾರೆ, ಗಫೋಸ್ ಎ ಲೌಡ್ ಲಗ್ ಅಂಥೇಳಿ. ಸೊ ಈ ರೀತಿ ಉತ್ತರವನ್ನು ನೀವು ಬರೀಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. 8th ಒನ್, ದ ನರೇಟರ್ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ಆಫ್ ಡ್ಯಾಶ್ ಇನ್ ಓರು ಮನುಷ್ಯನ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಲ್ಲಿ ಅವ್ರೇನು ಹೇಳ್ತಾರೆ ಅಂತಂದರೆ, ಓರು ಮನುಷ್ಯದಲ್ಲಿ ನಿರೂಪಕ ಡ್ಯಾಶ್ ವೃತ್ತಿಯನ್ನು ನಿರ್ವಹಿಸಿದ, ಯಾವ ವೃತ್ತಿಯನ್ನು ನಿರ್ವಹಿಸಿದ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ರೆಸ್ಟೋರೆಂಟ್ ಕೀಪರ್ ಆಗಿದ್ನ, ಟೀಚಿಂಗ್ ಇಂಗ್ಲೀಷನ್ನು ಮಾಡ್ತಾ ಇದ್ನ, ಸೋಲ್ಜರ್ ಆಗಿದ್ನ, ವಾಚ್ಮ್ಯಾನ್ ಆಗಿದ್ನ ಅಂತ ಪ್ರಶ್ನೆ ಕೇಳಿದಾಗ ಅವನು ಅಲ್ಲಿ ಇಂಗ್ಲೀಷನ್ನು ಟೀಚ್ ಮಾಡ್ತಾ ಇದ್ದ. ಟೀಚಿಂಗ್ ಇಂಗ್ಲೀಷ್ ಅಂತೇಳಿ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ವಿ ಮಸ್ಟ್ ರಿಗೇನ್ ಡ್ಯಾಶ್ ಅಬೌಟ್ ಮನಿ ಅಂತ ಕೊಯ್ದಿದ್ದಾರೆ. ಮನಿ ಮ್ಯಾಡ್ನೆಸ್ ಮೇಲೆ ಕೇಳುವಂಥ ಒಂದು ಪ್ರಶ್ನೆ. ನಾವು ಹಣದ ಬಗ್ಗೆ ಡ್ಯಾಶನ್ನು ಮರಳಿ ಪಡೆಯಬೇಕು ಅಂಥೇಳಿ ಇಲ್ಲ ಕ್ವಶನನ್ನು ಕೇಳಿದ್ದಾರೆ. ಅವರ್ ಮನಿ ನಮ್ಮ ಹಣ, ಅವರ್ ಮ್ಯಾಡ್ನೆಸ್ ನಮ್ಮ ಹುಚ್ಚು, ಅವರ್ ಸ್ಯಾನಿಟಿ ನಮ್ಮ ವಿವೇಕ, ಅವರ್ ಪವರ್ ನಮ್ಮ ಶಕ್ತಿ ಅಂತ ಕೇಳಿದಾಗ ಅವರ್ ಸ್ಯಾನಿಟಿ ನಮ್ಮ ವಿವೇಕವನ್ನು ಮರಳಿ ಪಡಿಬೇಕು ಅಂಥೇಳಿ 9ನೇ ಪ್ರಶ್ನೆಗೆ ಉತ್ತರ ಆಗ್ತದೆ. ಅಕಾರ್ಡಿಂಗ್ ಟು ದ ಪೋಯೆಟ್ ಆಫ್ ಮನಿ ಮ್ಯಾಡ್ನೆಸ್ ಹೀ ಈಸ್ ಸೋ ಟೆರಿಫೈಡ್ ಆಫ್ ಡ್ಯಾಶ್ ಅಂತ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಹಣದ ಹುಚ್ಚು ಕವಿಯ ಪ್ರಕಾರ ಅವನಿಗೆ ಡ್ಯಾಶ್ ಬಗ್ಗೆ ತುಂಬ ಭಯವಿದೆ ಅಂತೇಳಿ ಕ್ವಶನನ್ನು ಕೇಳಿದಾಗ ಆಯ್ಕೆಗಳು ನೋಡಿ. ಮನಿ ದ್ಯಾಟ್ ಒನ್ ಹ್ಯಾಸ್, ಮ್ಯಾಡ್ನೆಸ್, ಮ್ಯಾನ್ ಕೈಂಡ್, ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ ಕೈಂಡ್ ಅಂತ ತಂದಾಗ ಆಯ್ಕೆ ಈ 4 ಡಿ ಆಗ್ತದೆ. ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಪ್ರಮುಖವಾಗಿ ಮತ್ತು ಆ್ಯನ್ಯುವಲ್ ಎಕ್ಸಾಮು ಮತ್ತು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕೇಳಿರುವಂಥ ಪ್ರಶ್ನೆಗಳು LBAಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ಇದು ತಪ್ಪದೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಸಹ ಬರುವಂಥದ್ದು, ಗಮನದಲ್ಲಿರಲಿ. ಇನ್ನು ನೆಕ್ಸ್ಟು 11th ಒನ್ ನೋಡಿ. ಎ ಚೂಸ್ ದ ಕರೆಕ್ಟ್ ಫ್ರಾಮ್ ಆಫ್ ದ ವರ್ಬ್ ಅಂದರೆ ಇಲ್ಲಿ ಕಲೆಕ್ಟ್ ನೀವೊಂದು ಆಯ್ಕೆಯನ್ನು ಮಾಡಬೇಕು. ಕೊಟ್ಟಂಥದ್ರಲ್ಲಿ ಆಯ್ಕೆ ಮಾಡಿ ಆ ವರ್ಬನ್ನು ಅಗ್ರೀಸ್ ಮಾಡಿ ಆ ಸಬ್ಜೆಕ್ಟ್ಗೆ ನಾವು ಬರಿಬೇಕಾಗ್ತದೆ. ಬಾಬರ್ ಅಲಿ ಡ್ಯಾಶ್ ಲೈವ್ಸ್ ವಿತ್ ಹೀಸ್ 3 ಸಿಬ್ಲಿಂಗ್ಸ್ ಆ್ಯಂಡ್ ಹೀಸ್ ಪೇರೆಂಟ್ಸ್ ಇನ್ ಎ ಥೆಡ್ ಹೌಸ್ ವಿಚ್ ಡ್ಯಾಶ್ ಆರ್ ಈಸ್ ದಿ ಸೈಜ್ ಆಫ್ ಆ್ಯನ್ ಆ್ಯಾವ್ರೇಜ್ ಸಿಟಿ ಕಿಚನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆರ್ ಅಂತ ಇದೆ, ಈಸ್ ಅಂತ ಇದೆ, ಲೈವ್ ಇಂದ ಇದೆ, ಲೈವ್ಸ್ ಅಂತ ಇದೆ. ನಿಮಗೆಲ್ಲ ಇದ್ರ ಬಗ್ಗೆ ಗೊತ್ತಿರ್ತದೆ. ಗ್ರಾಮರನ್ನು ಗಮನಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ನೆಟ್ ರೀಅರೇಂಜ್ ದ ಜಂಬಲ್ಡ್ ಸೆಗ್ಮೆಂಟ್ ಟು ಫ್ರಾಮ್ ಮೀನಿಂಗ್ಫುಲ್ ಸೆಂಟೆನ್ಸ್. ಇಲ್ಲಿ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಶಬ್ದಗಳನ್ನು, ಆ ಹಿಂದೆ ಮುಂದನ್ನು ಸರಿಯಾಗಿ ಬರೀರಿ ಅಂತ ಹೇಳ್ತಾನೆ. ವಿ ಸಮ್ ಇಂಟ್ರೆಸ್ಟಿಂಗ್ ಬುಕ್ಸ್ ಫೌಂಡ್ ಇನ್ ದಿ ಲೈಬ್ರರಿ ಅಂತ ಕ್ವಶನ್. ಇದನ್ನು ನೀವು ಸರಿಯಾದ ರೀತಿಯಲ್ಲಿ ವಾಕ್ಯ ಸಂಪೂರ್ಣ ಮಾಡಬೇಕು. ಶ್ಯಾಮ ಪ್ಲೇ ಫುಟ್ಬಾಲ್ ದೋಸ್ ಎವ್ರಿ ವೀಕೆಂಡ್ ಅಂತ ಕೂಡ ಇದನ್ನು ಸರಿ ಮಾಡಿ ಬರೆದ್ರೆ 2 ಅಂಕ ನಿಮಗೆಲ್ಲಿ ಸಿಗ್ತದೆ. ಇನ್ನು ನೇರವಾಗಿ ಪಾರ್ಟ್ ಬಿಗೆ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಆನ್ಸರ್ ದ ಎನಿ 2 ಆಫ್ ದ ಫಾಲೋವಿಂಗ್ ಇನ್ 2 ವರ್ಡ್ಸ್ ಆರ್ 2 ಫ್ರೇಸಸ್ ಆರ್ 2 ಸೆಂಟೆನ್ಸ್. 2 ಪದ 2 ವಾಕ್ಯದಲ್ಲಿ ನೀವೇನಾದರೂ ಉತ್ತರವನ್ನು ಬರೆದ್ರೆ 4 ಅಂಕ ಸಿಗ್ತದೆ 2 ಕ್ವಶನ್ಗಳಿಗೆ. ಅಲ್ಲಿ ಅರೌಂಡಿಂಗ್ ಮೆಡಿಕಲ್ ಕ್ರೀಪರ್ಸ್ ಅಂತ ಪಾಠ ಇದೆ, ಓರು ಮನುಷ್ಯನ್ ಇದೆ, ಮನಿ ಮ್ಯಾಡ್ನೆಸ್ ಅಂತೇಳಿ 3 ಪಾಠಕ್ಕೆ ನಾನು ಸಂಬಂಧಪಟ್ಟಂಥ ಒಂದೊಂದು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೀವಿ, ನೋಡ್ಕೊತ ಹೋಗಿ. ಇದು LBಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಗಮನದಲ್ಲಿರಲಿ. ಇನ್ನು 1ನೇ ಪ್ರಶ್ನೆ, ರೈಟ್ ದಿ ನೇಮ್ ಆಫ್ 2 ಡಿಸೀಸ್ ದ್ಯಾಟ್ ಕೃಷ್ಣ ಸಫರ್ಡ್ ಫ್ರಾಮ್ ಇನ್ ಅರೌಂಡಿಂಗ್ ಮೆಡಿಸಿನಲ್ ಕ್ರೀಪರ್. ಆ 2 ರೋಗಗಳು ಯಾವುವು ಅಂತ ಕೇಳ್ತಾರೆ. ಡಿಸೀಸಸ್ ಯಾವ ರೋಗಗಳಿದ್ದವು ಅಂಥೇಳಿ ನೀವು ಬರೀಬೇಕು. ಹೂ ಸೇವ್ಡ್ ದ ನರೇಟರ್ ಬೈ ಪೇಯಿಂಗ್ ದಿ ಬಿಲ್, ಹೌ ಮಚ್ ಡಿಡ್ ಹಿ ಪೇ ಇನ್ ಓರು ಮನುಷ್ಯನ್. ಇಲ್ಲಿ ಲೇಖಕರು ಬಿಲ್ಲನ್ನು ಪೇ ಮಾಡ್ತಾ ಇದ್ದಾರೆ, ಎಷ್ಟು ಅಂತೇಳಿ ಕೇಳಿದ್ದಾರೆ, ಹೌ ಮಚ್ ಅಂತ ಕೇಳಿದ್ದಾರೆ ಇಲ್ಲಿ. ಇನ್ನು ಮೇಂಟೈನ್ ಎನಿ 2 ಥಿಂಗ್ಸ್ ದ್ಯಾಟ್ ಶುಡ್ ಬಿ ಮೇಡ್ ಫ್ರೀ ಅಕಾರ್ಡಿಂಗ್ ಟು ದ ಸ್ಪೀಕರ್ ಇನ್ ಮನಿ ಮ್ಯಾಡ್ನೆಸ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಪ್ರಶ್ನೆಗಳಲ್ಲಿ 2ಕ್ಕೆ ನಾವು ಉತ್ತರಿಸಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು
ಇಲ್ಲಿ ಆನ್ಸರ್ ಎನಿ ಆಫ್ ದ ಫಾಲೋವಿಂಗ್ ಇನ್ ಎ ಪ್ಯಾರಾಗ್ರಾಫ್ ಅಬೌಟ್ 60 ಪದಗಳಲ್ಲಿ ಉತ್ತರವನ್ನು ಬರೀಬೇಕು. 3 ನಾನು 2 ಪಾಠದ ಮೇಲೆ ಒಂದು ಪ್ರಶ್ನೆ ಬರಿ ಅಂತ ಹೇಳಿದ್ದೀನಿ, ಎನಿ ಒನ್ ಆಫ್ ಅಂತ ಹೇಳಿದ್ದೀನಿ. ವೈ ಡಿಡ್ ಮರ ಲೂಸ್ ಹೀಸ್ ಟೀತ್ ಆನ್ ದಿ ರೈಟ್ ಸೈಡ್ ಇನ್ ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್. ಇಲ್ಲಿ ತನ್ನ ರೈಟ್ ಸೈಡ್ ಇರುವಂಥ ಹಲ್ಲನ್ನು ಯಾವ ರೀತಿ ಕಳ್ಕೊಂಡ್ಲು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ವಾಟ್ ವಾಸ್ ದ ರುಟೇನ್ ಆಫ್ ದಿ ನರೇಟರ್ ಇನ್ ದಿ ಸಿಟಿ ಇನ್ ಒರು ಮನಿಷಾನ್ ಅಂಥೇಳಿ ಈ ಪ್ರಶ್ನೆಗೆ ಉತ್ತರವನ್ನು 60 ವರ್ಡಲ್ಲಿ ಬರೀಬೇಕು. ಇನ್ನು ಪಾರ್ಟ್ ಸಿಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಗಿವನ್ ಇನ್ ಬ್ರಾಕೆಟ್, ಅಂದರೆ ಈ ಬಿಟ್ಟ ಸ್ಥಳದಲ್ಲಿ ಅಪ್ರೋಪ್ರಿಯೇಟ್ ತುಂಬಬೇಕು, ಆರ್ಟಿಕಲನ್ನು ತುಂಬ್ರಿ ಅಂತ ಹೇಳಿದ್ದಾರೆ. ದ ಆ್ಯನ್ ಎ ಅಂತ ಕೊಟ್ಟಿದ್ದಾರೆ. ಕೃಷ್ಣ ನ್ಯೂ ಮಲಯಾಳಿ ಸಾಧು ದಿಸ್ ಗುಡ್ ಮ್ಯಾನ್ ಹ್ಯಾಡ್ ಟ್ರೀಟೆಡ್ ಹಿಮ್ ಆನ್ ಡ್ಯಾಶ್ ಅರ್ಲಿ ಏರ್ ಒಕೇಶನ್ ಅಂತ ಕ್ವಶನನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ದ ಹಚ್ಬೇಕಾ ಯಾನ್ ಹಚ್ಬೇಕಾ ಅಂಥೇಳಿ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಗಿವನ್ ಇನ್ ಬ್ರಾಕೆಟ್, ಪ್ರಪೋಸಿಷನ್ ಕೊಟ್ಟಿದ್ದಾರೆ ಬ್ರಾಕೆಟ್ ಒಳಗಡೆ, ಅವನು ಇಲ್ಲಿ ತುಂಬ್ರಿ. ಬಾಬರ್ ವಾಕ್ಸ್ ಎವ್ರಿ ಮಾರ್ನಿಂಗ್ at 7 ಆ್ಯಂಡ್ ಸ್ಟಾರ್ಟೆಡ್ ಈಸ್ ಡೇ ಡ್ಯಾಶ್ ಡೂಯಿಂಗ್ ಸಮ್ ಹೌಸ್ ಹೋಲ್ಡ್ ಚೇರ್ಸ್ ಅಂತ ಕೊಟ್ಟಿದ್ದಾರೆ. ಇನ್ನು ಇನ್ನೊಂದು ನಿಮ್ಮ ಪ್ರಮುಖ ಪ್ರಶ್ನೆ ನಿಮಗೆ ಭಾಳ ಸರಳವಾಗಿ ಮತ್ತು ಪ್ರಮುಖ 5 ಅಂಕ ಸಿಗುವಂಥ ಮಾಹಿತಿಯಲ್ಲಿದೆ. ಸರಿ, ಏನಂದರೆ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದೀಸ್ ಕ್ವಶನ್ ಸೆಟ್ ಅಂತ ಇದ್ದಾರೆ. ಈ ಪ್ಯಾರಾಗ್ರಾಫನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫನ್ನು ಓದ್ಕೋರಿ ನೀವು ಸರಿಯಾಗಿ ಓದ್ಕೊಂಡು ಇಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ತೆಳಗೆ ಪ್ರಶ್ನೆಗಳು ಕೊಟ್ಟಿದ್ದಾರೆ ನೋಡಿ. ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಇನ್ ಎ ವರ್ಡ್ ಎ ಪ್ಯಾರಸ್ ಸೆಂಟೆನ್ಸ್. ಪ್ಯಾರಾಗ್ರಾಫ್ದಲ್ಲೇ ಬರೀರಿ, ಪದಗಳಲ್ಲೇ ಬರೀರಿ, ಸೆಂಟೆನ್ಸ್ ರೂಪದಲ್ಲೇ ಬರೀರಿ. ಏನು ಸುಭಾಷ್ ಚಂದ್ರ ಬೋಸ್ ಕಾಮನ್ಲಿ ನಾವು ಹ್ಯಾಸ್ ಡ್ಯಾಶ್ ಅಂತ ಕ್ವಶನ್ ಕೇಳಿದ್ದಾರೆ. ವೆನ್ ವಾಸ್ ಸುಭಾಷ್ ಚಂದ್ರ ಬೋಸ್ ಬಾರ್ನ್ ಅಂತ ಕೇಳಿದ್ದಾರೆ. ವಾಟ್ ವಾಸ್ ದ ನೇಮ್ ಆಫ್ ಹೀಸ್ ಮದರ್, ವಾಟ್ ವಾಸ್ ದ ಸುಭಾಷ್ ಚಂದ್ರ ಫಾದರ್, ಹೂಮ್ ವಾಸ್ ದಿ ಟೈಟಲ್ ರಾಯ್ ಬಹದ್ದೂರ್ ಗಿವನ್ ಅಂಥೇಳಿ ಈ ರೀತಿ ಪ್ರಶ್ನೆಗಳಿಗೆ ನೀವು ಪ್ಯಾರಾಗ್ರಾಫಲ್ಲಿ ಉತ್ತರವಿದೆ, ಓದ್ಕೊಂಡು ಸರಿಯಾಗಿ ಬರೀರಿ ಅಂತ ಹೇಳ್ತೀನಿ. ಸೊ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಒಂದು LBA ಘಟಕ ಪರೀಕ್ಷೆ 2 ತೆಗೆದುಕೊಂಡು ಬಂದಿದ್ದೆ. ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ರಾಧೆ ರಾಧೇಯ.